ಇನ್ನು ದರ್ಶನ್ ವಿಚಾರದಲ್ಲಿ ಏನಾಗಿದೆ, ಒಂದು ರೀತಿಯಾಗಿ ಏನಾಗ್ಬಿಡುತ್ತೆ, ಹೈಕೋರ್ಟ್ನಲ್ಲಿ ಕೊಟ್ಟಂಥದಕ್ಕೆ ತಡೆಯಾಜ್ಞೆ ಸಿಕ್ಬಿಡುತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು. ಹಾಗಾಗಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ಒಂದು ರೀತಿಯಾಗಿ ಈಗ ತಾತ್ಕಾಲಿಕವಾದಂಥ ಒಂದು ರಿಲೀಫ್ ಸಿಗೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಯಾಕೆ ಅಂತಂದರೆ ಸದ್ಯಕ್ಕೆ ದರ್ಶನ್ಗೆ ಜೈಲು ಭೀತಿ ಇಲ್ಲ, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹೈಕೋರ್ಟ್ ಅವುಗಳನ್ನೆಲ್ಲ ಗಮನಿಸಿನೇ ಬೇಲನ್ನು ಕೊಟ್ಟಿರೋದು. ಹಾಗಾಗಿ ನಾವು ಅದಕ್ಕೆ ತಡೆಯಾಜ್ಞೆ ಕೊಡಲ್ಲ ಅಂತ ಹೇಳಿ ಸದ್ಯಕ್ಕೆ. ಬಟ್ ಇನ್ನೂ ಕೂಡ ವಾದ ಪ್ರತಿವಾದ ಇದೆ. ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ದರ್ಶನ್ ಸೇರಿ 7 ಆರೋಪಿಗಳಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸ್ ಅಂತಂದರೆ ನಿಮ್ಮ ಮೇಲೆ ಈ ಥರ ಬಂದಿದೆ, ನೀವು ಇದಕ್ಕೆ ಹಾಜರಾಗಿ ಇದಕ್ಕೆ ವಾದ ಪ್ರತಿವಾದಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ವಿಚಾರಣೆಗೆ ಕೈಗೆತ್ತಿಕೊಳ್ತಾ ಇದೆ. ಏನಾಗುತ್ತೆ ಈ ಪ್ರಕರಣ ಮುಂದೆ ಗೊತ್ತಿಲ್ಲ. ಸದ್ಯಕ್ಕಂತೂ ರಿಲೀಫ್. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಹಾಗಾಗಿ ಅಲ್ಲಿಯವರೆಗೂ ಕೂಡ ದರ್ಶನ್ಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಈಗಿಲ್ಲ. ಸೊ ಮೆರಿಟ್ ಮೇಲೆ ಜಾಮೀನನ್ನು ನೀಡಿದೆ ಹೈಕೋರ್ಟ್. ಮೆರಿಟ್ ಮೇಲೆ ಜಾಮೀನನ್ನು ನೀಡಿದೆ ಅಂತ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ವಾದ ಪ್ರತಿವಾದದಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಅದು ಸುಪ್ರೀಂ ಕೋರ್ಟ್ ತದನಂತರ ನೋಡಬೇಕು. ಸದ್ಯಕ್ಕಂತೂ ಹೈಕೋರ್ಟ್ನಲ್ಲಿ ಮೆರಿಟ್ ಮೇಲೆ ಜಾಮೀನನ್ನು ಕೊಡಲಾಗಿದೆ. ಹಾಗಾಗಿ ನಾವು ಅದಕ್ಕೆ ತಡೆಯಾಜ್ಞೆಯನ್ನು ಕೊಡಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಬಟ್ ವಾದ ಪ್ರತಿವಾದ ನಡೆಯುತ್ತೆ. ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿದೆ. ದಿನಾಂಕ ಸದ್ಯಕ್ಕೆ ನಿಗದಿಯಾಗಿಲ್ಲ. ಈ ವಾದ ಪ್ರತಿವಾದ ನಡೆದ ನಂತರ ಜಾಮೀನು ಸಿಗುತ್ತಾ, ಜಾಮೀನು ರದ್ದಾಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನೋಡಬೇಕು.